ನನ್ನ ಜೊತೆ ಟ್ರಯಲ್ ಮಾಡ್ಬೋದು. ಆ್ಯಂಡ್ ಓಕೆ, ನಿನ್ನೆನೇ ಮಾಡಬೇಕು ಅಂದ್ಕೊಂಡೆ, ಬಟ್ ಯೂಸ್ ದೋಸ್ ಟು ಮೇಕ್ ಮೈ ಸೆಲ್ಫ್ ಪ್ರೆಸೆಂಟಬಲ್. ಯಾರಿಗೋಸ್ಕರನೂ ರೆಡಿ ಆಗೋ ಬದಲು ನಮಗೂ ಇದೆಲ್ಲ ತಣ್ಣಗಾದ್ಮೇಲೆ ಸ್ಟ್ರೈನ್ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕೋದು ಅಷ್ಟೇ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ GYTC ಅಂದರೆ ಗೋಪಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡೆ. ರೆಸಿಪಿ ಅಂದರೆ ತಿನ್ನೋದಲ್ಲ, ಲೈಕ್ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೋಬೇಕು ಅಂದ್ಕೊಂಡೆ. ಬಿಕಾಸ್ ನಾರ್ಮಲ್ ಹೇರ್ ಆಯಿಲ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ ನನ್ನ ಹೇರ್ ಗ್ರೋತಿಗೆ. ಸೊ ಸ್ವಲ್ಪ ಅಲ್ಲಿ ರಿಸರ್ಚ್ ಮಾಡಿ ಐ ಥಾಟ್ ಆಫ್ ಲೈಕ್ ಡೂಯಿಂಗ್ ಸಮ್ ಹೇರ್ ಆಯಿಲ್, ಪ್ರಿಪೇರಿಂಗ್ ಮೈ ಹೇರ್ ಆಯಿಲ್ ಆನ್ ಓನ್. ಆ್ಯಂಡ್ ನೀವೇ ನೋಡ್ಬೋದು, ಕೆನ್ ಸಿ ಐ ಥಿಂಕ್ ಸೊ ಎಷ್ಟು ಹೇರ್ ಲಾಸ್ ಆಗಿದೆ ಅಂತ. ಇಟ್ಸ್ ಬಿಕಾಸ್ ಬ್ಯಾಂಗ್ಳೂರ್ ವೆದರ್ ಹಂಗಿರುತ್ತೆ ಆ್ಯಂಡ್ ಪೊಲ್ಯೂಷನ್ ಅದು ಇದು ಎವ್ರಿಥಿಂಗ್ ರೈಟ್. ವಾಟರ್ ಮೇಯ್ನಾಗಿ ಈ ಹಾಸ್ಟೆಲ್ಸಲ್ಲಿ ಅಥವಾ ಎಲ್ಲರೂ PGಗಳಲ್ಲಿ ನಾವಿದ್ದೀವಿ ಅಂದರೆ ಆಲ್ಮೋಸ್ಟ್ ಈ ಪ್ರಾಬ್ಲಮ್ ತುಂಬ ಫೇಸ್ ಮಾಡ್ತೀವಿ. ಸೊ ತುಂಬಾ ಹೇರ್ ಫಾಲ್ ಆಗ್ತಿದೆ. ಸೊ ಹಾಗಾಗಿ ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂದ್ಕೊಳ್ಳಿ. ಸೊ ನೀವು ಏನಾದರೂ ಈ ಟ್ರಯಲ್ಗೆ ಜಾಯ್ನ್ ಆಗ್ತೀರಾ ಅಂದರೆ ನೋಡ್ಕೊಂಡು ಟ್ರೈ ಮಾಡ್ಬೋದು. ಸೊ ವೀಕ್ಲಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ, ಈ ಆಯಿಲ್ ಉಪಯೋಗಿಸೋದ್ರಿಂದ ಏನಾಗುತ್ತೆ ಎತ್ತ ಅಂತ. ಸೊ ಆಮೇಲೆ ಒನ್ ಮೋರ್ ಥಿಂಗ್ ಏನಂದರೆ, ಇದು ಶಾರ್ಟ್ಸ್ ಫಾರ್ಮಲ್ಲಿ ಹಾಕ್ತೀನಿ ನನ್ನ ರಿಸಲ್ಟ್ಸ್ನ. ನನ್ನ ಜೊತೆ ಟ್ರಯಲ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಇಟ್ಸ್ ಆರ್ಗ್ಯಾನಿಕ್ ಓನ್ಲಿ. ಐ ಆಮ್ ನಾಟ್ ಗೋಯಿಂಗ್ ಬಿಹೈಂಡ್ ಎನಿಥಿಂಗ್. ಎಲ್ಲ ನಮ್ಮ ಹಳ್ಳಿ ಇರೋದ್ರಿಂದ ಹಳ್ಳಿಲೇ ಎಲ್ಲ ಸಿಕ್ಬಿಡುತ್ತೆ ನನಗೆ. ಸ್ವಲ್ಪ ಮಾತ್ರ ಪರ್ಚೇಸ್ ಮಾಡಬೇಕಾಗುತ್ತೆ ಅಷ್ಟೆ. ಸೊ ಇನ್ ದ ಸೆನ್ಸ್ ಓನ್ಲಿ ಲಿಟಲ್ ಥಿಂಗ್ಸ್. ಓಕೆ, ನಿನ್ನೆನೇ ಮಾಡಬೇಕು ಅಂದ್ಕೊಂಡೆ, ಬಟ್ ನಿನ್ನೆ ಸ್ವಲ್ಪ ಪೂರ್ಣಮಿ ಇದ್ದಿದ್ದರಿಂದ ಟೆಂಪಲ್ಗೆ ಹೋಗೋದು ಅದು ತುಂಬ ಇತ್ತು. ಸೊ ಜಾಸ್ತಿ ಮಾತಾಡೋದು ಬೇಡ, ಹೋಗ್ತಾ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಇವಾಗ ಮಾಡೋಣ. ಇದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಫಸ್ಟು ನಾವು ಆಯಿಲ್ಸ್ ಹಾಕೋಣ. ಇದು ಆ್ಯಕ್ಚುಲಿ ಪ್ಯೂರ್ ಕೊಕೊನಟ್ ಆಯಿಲ್. ನಮ್ಮಮ್ಮ ಅಲ್ಲೆಲ್ಲ ತೊಗೊಬಂದಿದ್ರು. ಓಕೆ, ಇದೊಂದು ಹಾಫ್ ಹಾಕ್ತೀನಿ. ಸಾಕು ಅನ್ಸುತ್ತೆ ಇನ್ನು. ಎಣ್ಣೆ ಹಾಕಿದ್ದೀನಿ. ಮತ್ತು ಇದು ಹಳ್ಳೆಣ್ಣೆ ಸ್ವಲ್ಪ ಸ್ಮೂತಾಗಿರುತ್ತೆ, ಅದಕ್ಕಾಗಿ ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಅದ್ರ ಜೊತೆಗೆ ಸ್ವಲ್ಪ ಈ ಆಯಿಲು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆಗೆ ಹಲವರ ಮಿಕ್ಸ್ ಇರುತ್ತಲ್ಲ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪನೇ ಇದ್ದಿತ್ತು, ಸೊ ಫುಲ್ ಖಾಲಿ ಮಾಡ್ತೀನಿ. ಓಕೆ, ಗ್ಯಾಸ್ ಆನ್ ಮಾಡೋಣ. ಇದು ಸ್ವಲ್ಪ ಕಾಯಿಲೆ ಎಣ್ಣೆ, ಅಷ್ಟೊತ್ತಿಗೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಇದು ನೋಡ್ಬೋದು, ನಾನು ಬೆಳಗ್ಗೆನೇ ಹಚ್ಚಿರೋದ್ರಿಂದ ಸ್ವಲ್ಪ ಅಲ್ಲೇ ಲೈಕ್ ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಲೂಸ್ ಆಗಿದೆ. ಸೊ ಒಂದು ಈರುಳ್ಳಿ ತೊಗೊಂಡು, ಇದು ಮೆಂತೆ, ಫ್ಲೇಕ್ಸ್ ಸೀಡ್ಸು, ಮತ್ತು ಇದು ಗೊತ್ತಿರುತ್ತೆ ದಾಸವಾಳದ ಎಲೆ ಮತ್ತು ದಾಸವಾಳ ಹೂವುಗಳು 2 ಥರ ಇದೆ. ಒಂದು ಕೆಂಪುದು ಮತ್ತು ಇನ್ನೊಂದು ಬಿಳಿದು, ಮತ್ತು ನೀಮ್ ಲೀವ್ಸು, ಮತ್ತು ಸ್ವಲ್ಪ ಕರಿಬೇವು. ಇಷ್ಟು ಹಾಕ್ಬಿಟ್ಟು ಕುದಿಸೋಣ. ಸ್ವಲ್ಪ ಬಾಯ್ಲೆಲ್ಲ ಸ್ವಲ್ಪ ಬಿಸಿ ಆಗಲಿದೆ. ಬಿಸಿ ಆದ ತಕ್ಷಣ ಇದನ್ನು ಹಾಕ್ಬಿಟ್ಟು ಕುದಿಸ್ಬೇಕು. ಸೊ ಬಿ ಕೇರ್ಫುಲ್. ಆಮೇಲೆ ನೀವು ತೊಗೋಬೇಕಾದ್ರೆ ಪಾತ್ರೆನ ದೊಡ್ಡದೇ ತೊಗೋಬೇಕು, ಯಾಕಂದರೆ ಅದು ಕುದ್ದು ಮೇಲ್ಗಡೆ ಹೊಕ್ಕುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಸೇಫ್ ಅನಿಸುತ್ತೆ, ಹೈಟ್ ಇರೋ ಪಾತ್ರೆ ತೊಗೊಂಡ್ರೆ. ಓಕೆ, ಇವಾಗ ಹಾಕೋಣ. ಇಷ್ಟು ಬಿಸಿ ಆಗಿದೆ ಅನ್ಕೋತೀನಿ, ಇನ್ನೂ ಸ್ವಲ್ಪ ಆಗಲಿ. ಓಕೆ, ಮಳಿತಿದೆ ನೋಡೋದ್ರಲ್ಲಿ.
ಇವಾಗ ಹುರಿ ಕಮ್ಮಿ ಮಾಡ್ಕೊತೀನಿ. ಬನ್ನಿ ಇಷ್ಟು ಹಾಕ್ಬಿಡೋಣ, ಹುಷಾರಾಗಿ ಹಾಕಿ ಅಷ್ಟೆ. ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಬಿ ಕೇರ್ಫುಲ್, ಯಾಕಂದರೆ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಆಯಿಲ್ ತುಂಬ ಹೀಟ್ ಆದಾಗ ದಬ್ಬಂತ ಹತ್ಕೊಬಿಡುತ್ತೆ. ಸೊ ಸ್ವಲ್ಪ ಬಿಚ್ಚಗಾದಾಗ, ಒಂದು ರೇಂಜಿಗೆ ಒಗ್ಗರಣೆ ಹಾಕ್ತೀವಲ್ಲ, ಎಣ್ಣೆ ಬಿಸಿ ಆದಾಗ, ಹಾಗೆ ಸ್ವಲ್ಪ ಬಿಸಿ ಆದಾಗ ಇವನ್ನೆಲ್ಲ ಹಾಕ್ಕೊಬಿಡಿ. ಜಸ್ಟ್ ಒಗ್ಗರಣೆ ಹಾಕ್ದಂಗೆ. ತೀರಾ ಹೀಟಾದಾಗ ಹಾಕಿದ್ರೆ ಹೇಳಿದ್ನ ದಬ್ಬಂತ ಹತ್ಕೊಳುತ್ತೆ ಅಂತ. ಹೈಟು ಇರಲಿ ಸ್ವಲ್ಪ, ಸ್ವಲ್ಪ ಕುದೀತಾ ಮೇಲೆ ಬರುತ್ತೆ ಅದು ಅಂತ. ಸೊ ಇದು ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕುದಿಸ್ಕೊಳ್ಳಿ. ಆಮೇಲೆ ಫುಲ್ಲು ಕಮ್ಮಿ ಉರಿ ಮಾಡಿಬಿಡಿ. ಸ್ವಲ್ಪ ಹೊತ್ತು ಕುದೀಲಿ, ಅದೆಲ್ಲ ಚೆನ್ನಾಗಿ ಕುದ್ದು ಇದು ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಾಗೆ ಅಲ್ವಾ ನೀಟಾಗಿ ರಿಸಲ್ಟ್ ಕೊಡೋಕ್ಕಾಗೋದು. ಸೊ ಇದು ಫುಲ್ಲು ಕಂಪ್ಲೀಟಾಗಿ ಸ್ವಲ್ಪ ಮಿಕ್ಸ್ ಆಗಲಿ. ನೋಡಿ, ನಾನು ತೊಗೊಂಡಿರೋ ಹೈಟ್ ಎಷ್ಟಿದೆ, ಇಲ್ಲಿಗನ ಇದ್ದಿದೆ ಅಷ್ಟೇ. ಬಟ್ ಕುದೀತಾ ಎಷ್ಟು ಮೇಲೆ ಬರ್ತಿದೆ ಅಂತ. ಆಲ್ಮೋಸ್ಟ್ ಫುಲ್ ಕಮ್ಮಿ ಉರಿಲೇ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಆಗುತ್ತೆ ಸುಮ್ಮನೆ. ಸೊ ನಿಮಗೆ ಹಾಗೂ ಉಕ್ಕುತ್ತು ಅಂತ ಅಂದರೆ ಸಡನ್ನಾಗಿ ಆಫ್ ಮಾಡಿಬಿಡಿ, ಇಲ್ಲಾಂದರೆ ಫುಲ್ಲು ಗಲೀಜಾಗಿಬಿಡುತ್ತೆ. ಲಾಸ್ಟ್ ಟೈಮ್ ನಾನು ನಮ್ಮ ಅಕ್ಕ ಟ್ರೈ ಮಾಡಿದಾಗತ್ತು ಹಾಗೆ ಆಗಿಬಿಟ್ಟಿತ್ತು. ಚಿಕ್ಕ ಪಾತ್ರೆ ತೊಗೊಂಡಿದ್ದು, ಜಾಸ್ತಿ ಏನು ತೊಗೊಳೋದಿಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ತುಂಬ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ಲು ಅವಳಂತೂ. ಸ್ವಲ್ಪ ಎಣ್ಣೆ ಕುದಿಯೋಕ್ಕಿಂತ ಮುಂಚೆನೇ ಹಾಕಿದ್ವಿ, ಎಣ್ಣೆ ಕಾದಿರೋಕ್ಕಿಂತ ಮುಂಚೆನೇ ಹಾಕಿದ್ವಿ. ಅದೇನಾಗ್ಬಿಡ್ತು, ಮೇಲೆ ಹುಕ್ಕು ಬಂದು ಎಲ್ಲ ಚೆಲ್ತು. ಸರಿ ಅಂತ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಟ್ರೈ ಮಾಡಿದ್ವಿ. ನೋಡಿದ್ರೆ ಬಗ್ಗಂತ ಸ್ವಲ್ಪ ಎಣ್ಣೆ ಬೆಂಕಿ ಎತ್ಕೊಂಡು ಈ ರೇಂಜಿಗೆಲ್ಲ ಟ್ರೈ ಮಾಡಿದ್ವಿ. ಸೊ ಅದರಿಂದ ನನಗೆ ಸ್ವಲ್ಪ ಐಡಿಯಾಸ್ ಬಂತು, ಇದನ್ನು ಹೆಂಗೆ ಮಾಡೋದು, ಅಥವಾ ಎಷ್ಟು ಲೋ ಫ್ಲೇಮಲ್ಲಿ ಇರಬೇಕು, ಅಥವಾ ಎಷ್ಟು ಕುದಿಯೋಕ್ಕೆ ಬಿಡಬೇಕು, ಎಷ್ಟು ಯಾವಾಗ ಹಾಕಬೇಕು ಅನ್ನೋದೆಲ್ಲ. ಸೊ ನೀವು ಸ್ವಲ್ಪ ಹುಷಾರಾಗಿ ಮಾಡಿ, ಏನಾದ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಓಕೆ, ಟ್ರೈ ಮಾಡಿ. ಬಟ್ ಇದು ಸ್ವಲ್ಪ ಆಯುರ್ವೇದಿಕ್ಕಲ್ಲಿ ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ತುಂಬಾ. ಸೊ ಎಸ್, ಇದನ್ನು ಸ್ವಲ್ಪ ಕುದೀತಿದೆ. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಅದು ಕುದ್ದಾದ್ಮೇಲೆ ತೋರಿಸ್ತೇನೆ. ನಮ್ಮಮ್ಮ ಕೇಳಿದೆ ಇದು ಯಾಕೆ ಉಕ್ಕುತ್ತೆ ಅಂತ. ಸೊ ಅವ್ರೇನಂದರು ಅಂದರೆ, ಕೊಬ್ಬರಿ ಎಣ್ಣೆ ಇದೆಯಲ್ಲ, ಕೊಬ್ಬರಿ ಎಣ್ಣೆ ಯಾವಾಗಲೂ ಉಕ್ಕುತ್ತೆ, ಅದು ಹಾಗೆ ಇರೋದು. ಸೊ ನೀನು ಅದನ್ನು ಹುಷಾರಾಗಿ ಇದು ಮಾಡಬೇಕಷ್ಟೆ. ಏನೇ ತೊಗೊಂಡ್ರು ಪಾತ್ರೆ ಸ್ವಲ್ಪ ಹೈಟಲ್ಲಿರೋದು ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ನೋಡಿ, ನಾನು ಹೇಳಿದೆ ಅಲ್ವಾ, ಎಷ್ಟು ಕೆಳಗಡೆ ಇದ್ದಿದ್ದು ಎಲ್ಲಿಗಾನ ಉಕ್ಕು ಬಂತು. ಇವಾಗ ಎಷ್ಟು ಕೆಳಗಡೆ ಇದ್ದಿದ್ದು ಎಲ್ಲಿಗಾನ ಉಕ್ಕು ಬಂತು. ಹಂಗೆ ಸ್ಟ್ರಿಮ್ ಆಗ್ತಾಯಿದೆ. ನೀವು ಬೇಕು ಅಂದರೆ ಈ ಥರ ಕೆಳಗೆ ಬಂದಾಗ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಬೋದು. ಒಂದು 5 to 10 ಮಿನಿಟ್ಸ್ ಸಾಕು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಹಂಗೆ 5 to 10 ಮಿನಿಟ್ಸ್ ಅಂದ್ಕೊಂಡಿದ್ದೀನಿ. ನೀವು ಎಷ್ಟೊತ್ತಕ ಕುದಿಸ್ತಾರೋ ಗೊತ್ತಿಲ್ಲ. ನೋಡೋಣ, ಇದ್ರ ರಿಸಲ್ಟ್ಸ್ ಏನಾದ್ರು ಚೆನ್ನಾಗಿ ಬರ್ತಿದ್ರೆ ನಾನು ವೀಕ್ಲಿ ಒನ್ಸ್ ನಿಮಗೆ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ಅಪ್ಡೇಟ್ಸ್ ಮಿಸ್ ಆಗಲ್ಲ. ಸೊ ನನಗೆ ರೆಡಿ ಪ್ರಾಡಕ್ಟ್ಸ್ ಅಂತ ಏನೂ ಪ್ರಾಬ್ಲಮ್ ಇಲ್ಲ. ತರಿಸ್ಬೋದು, ಮಾಡಿಸ್ಬೋದು. ಬಟ್ ಕಾಸ್ಟ್ ನಿಮಗೆ ಗೊತ್ತಿರುತ್ತೆ. ಒಂದು ಸಖತ್ತಾಗಿರೋದು ಏನಾದರೂ ಹೇರ್ ಆಯಿಲ್ ಅಥವಾ ಹೇರ್ ಸಿರಮ್ ಬೇಕು ಅಂದರೆ ಬಜೆಟ್ ಹಾಕಲೇಬೇಕು. ನಾರ್ಮಲ್ ಇರೋದು ತೊಗೋತೀವಿ ಅಂದರೆ ಎಷ್ಟು ಅಂತ ರೈಟ್. ಅದಕ್ಕೆ ಹೋಮ್ ರೆಮಿಡಿ ಸ್ವಲ್ಪ ಮಾಡ್ಕೊಳ್ಳೋಣ. ಹೇಗಿರೋ ಮನೆಯಲ್ಲೇ ಇದ್ದೀನಿ, ಸೊ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಮಾಡಿಬಿಟ್ಟು ಒಂದೇ ಸಲ ಸ್ಟೋರ್ ಮಾಡ್ಬೋದು. ಹಂಗಂತ ನಾನು ರೆಡಿ ಪ್ರಾಡಕ್ಟ್ಸ್ಗೆ ಅಪೋಸ್ ಮಾಡಲ್ಲ, ತೊಗೊಳ್ಳಿ,
ಯು ಕ್ಯಾನ್, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್. ಇವನ್ ನಾನು ಹೇರ್ ಗ್ರೋತ್ ಸಿರಮ್ನ ಯೂಸ್ ಮಾಡ್ತಿದ್ದೆ. ಲೈಕ್ ನೈಟ್ ಅಪ್ಲೈ ಮಾಡಿದ್ರೆ ಒಂದು ಸ್ವಲ್ಪ ನಾವು ಗ್ಲೋ ಬರುತ್ತೆ. ಸಾರಿ, ನಾಟ್ ಗ್ಲೋ, ಮುಖ ಅಲ್ಲ ಗ್ಲೋ ಬರೋಕ್ಕೆ. ಓಕೆ, ಹೇರ್ ಗ್ರೋತ್ ಆಗುತ್ತೆ. ಲೈಕ್ ಬೇಬಿ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಬಟ್ ಅದು ಖಾಲಿ ಆಗೋಯ್ತು, ಯಾಕಂದರೆ ನಾನು ತೊಗೊಂಡು ಟ್ರಯಲ್ ಪ್ಯಾಕ್ ಒರಿಜಿನಲ್ ಬೇಕು ಅಂದರೆ ಇಟ್ಸ್ ಲೈಕ್ 1000 ಸಮಥಿಂಗ್. ಎಷ್ಟು ಸಣ್ಣದಕ್ಕೆ ಲೈಕ್ ಇಟ್ ವಾಸ್ 500 ಸಮಥಿಂಗ್ ಅನ್ಸುತ್ತೆ. ಸೊ ಐ ಜಸ್ಟ್ ಕಾಂಟ್ ಟೇಕ್, ಯಾಕಂದರೆ ನಾನಿನ್ನು ಕಾಲೇಜ್ ಸ್ಟೂಡೆಂಟ್. ಸೊ ಮನೇಲಿ ಕೇಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಓಕೆ. ಆಮೇಲೆ ನಾನು ಇವಾಗ ಆಲ್ಫಾದು ಯೂಸ್ ಮಾಡ್ತಿದ್ದೀನಿ. ಬಟ್ ಐ ಡೋಂಟ್ ನೋ, ನಾನು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದ್ಸಲ ನಾನು ನಮ್ಮ ಕಸಿನ್ಸ್ ಮನೆಗೆ ಹೋದರೆ ಅಲ್ಲೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಎತ್ಕೊಂಡು ಹೋಗ್ಬೋದು, ಎತ್ಕೊಂಡು ಹೋದರೂ ಕೂಡ ಇನ್ನೂ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ಸ್ಕಿನ್ ಕೇರ್ ಸ್ವಲ್ಪ ಸ್ಕಿಪ್ ಆಗುತ್ತೆ. ಸೊ ಹಾಗಾಗಿ ನಾನು ಮೊದಲೆಲ್ಲ ಸ್ಕಿನ್ ಕೇರ್ ಜಾಸ್ತಿ ಮಾಡ್ತಿರ್ಲಿಲ್ಲ, ಸೊ ಗಮನ ಏನು ಕೊಡ್ತಿರಲಿಲ್ಲ. ಬಟ್ ಲೇಟರ್ ಐ ಫೆಲ್ಟ್ ಐ ನೀಡ್ ಟು ಯೂಸ್ ದೋಸ್ ಟು ಮೇಕ್ ಮೈ ಸೆಲ್ಫ್ ಪ್ರೆಸೆಂಟಬಲ್. ಯಾರಿಗೋಸ್ಕರನೂ ರೆಡಿ ಆಗೋ ಬದಲು ನಮಗೋಸ್ಕರ ನಾವು ಸೆಲ್ಫ್ ಕೇರ್ನ ಮಾಡ್ಬೋದು ಅಲ್ಲ. ಕನ್ನಡಿ ಮುಂದೆ ನೋಡ್ಕೊಂಡ್ರೆ ನಮ್ಮನ್ನು ನಾವು ನೋಡ್ಕೋತೀವಿ ಫಸ್ಟ್, ನಾನೇ ಬೇರೆಯವ್ರಿಗೆ ಪ್ರೆಸೆಂಟ್ ಮಾಡೋದಕ್ಕಿಂತ. ಸೊ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಇಸ್ ಒನ್ ಆಫ್ ದಿ ಸೆಲ್ಫ್ ಲವ್, ಐ ಕ್ಯಾನ್ ಸೇ. ಸೊ ಮೊದಲು ನಾನು ಹಂಗೆ ಅನ್ಕೋತಿದ್ದೆ, ಬಿಡು ಯಾರು ನೋಡ್ತಾರೆ, ಯಾರಿಗೋಸ್ಕರ ರೆಡಿಯಾಗಿ. ಲೇಟರ್ ಐ ಫೆಲ್ಟ್ ಲೈಕ್ ದಟ್ ನಾನು ನನಗೋಸ್ಕರ ಚೆನ್ನಾಗಿ, ನೀವು ನಿಮಗೋಸ್ಕರ ನೀವು ಪ್ರೆಸೆಂಟಬಲ್ ಆಗಿ ಫಸ್ಟು ನೀವು ನಿಮ್ಮನ್ನ ನೀವು ಪ್ರೀತಿಸೋನ್ನ ಕಲಿಬೇಕು. ಆಮೇಲೆ ಆಟೋಮೆಟಿಕ್ ಬೇರೋದೆಲ್ಲ ಕಲ್ತ್ಕೊಳ್ತೀರ. ಓಕೆ, ಗೆಟಿಂಗ್ ರೆಡಿನಾ? ಓಕೆ, ಇನ್ನು 2 ಮಿನಿಟ್ಸ್ ಆಮೇಲೆ ಆಫ್ ಮಾಡಿ ನನ್ನ ಇದನ್ನು ಎಲ್ಲ ಆಗುತ್ತಲ್ಲ, ಆದಮೇಲೆ ನಾನು ತೋರಿಸ್ತೇನೆ ನಿಮಗೆ ಏನು ಅಂತ. ಅದಾದಮೇಲೆ ಹಿಂಗೆ ಅಂತ. ಸೊ ಅದಾದಮೇಲೆ ಸ್ವಲ್ಪ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಇದನ್ನೆಲ್ಲ ಸ್ಟ್ರೈನ್ ಮಾಡಿ ಒಂದು ಬಾಟಲ್ಗೆ ಹಾಕ್ಕೊಳ್ಳೋಕ್ಕಾಗೋದು. ಸೊ ಆ ಪ್ರೊಸೆಸ್ನ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಕಟ್ ಮಾಡೋಣ. ಆಫ್ ಮಾಡಿದ್ದೀನಿ ಈಗ. ನೋಡೋಣ. ಇದೆಲ್ಲ ತಣ್ಣಗಾದ್ಮೇಲೆ ಸ್ಟ್ರೈನ್ ಮಾಡ್ಕೊಂಡು ಒಂದು ಬಾಟ್ಲಿಗೆ ಹಾಕೋದು ಅಷ್ಟೇ. ಸೊ ಇದನ್ನು ವೀಕ್ಲಿ ಥ್ರೈಸಾರು ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ. ಅಂದರೆ ಸ್ವಲ್ಪ ವಾರ್ಮಾಗಿ ಯೂಸ್ ಮಾಡಿದ್ರೆ ಇನ್ನೂ ಬೆಟರ್. ವಾರ್ಮಾಗಿ ಯೂಸ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಐ ಸಜೆಸ್ಟ್ ಲೈಕ್ ಓವರ್ನೈಟ್ ಎಲ್ಲ ಬಿಡೋಕ್ಕೆಲ್ಲ ಹೋಗಬಾರ್ದು, ಯಾಕಂದರೆ ಅದು ಡಿಫ್ರೆಂಟ್ ಆಗೋದು. ನಾನೆಲ್ಲ ಲೈಕ್ ಓವರ್ನೈಟ್ ಬಿಡೋದನ್ನ ತುಂಬ ಸ್ಟಾಪ್ ಮಾಡಿಬಿಡ್ತೀನಿ ನಾನಂತೂ. ಲೈಕ್ ಏನಾದರೂ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಎಣ್ಣೆ ಹಚ್ಕೊಂಡೇ ಮಾಡ್ತೀನಿ ನಾನು. ಎಣ್ಣೆ ಹಚ್ಚಿದೆಲ್ಲ ತಲೆ ಸ್ನಾನ ಮಾಡಿದ್ರೆ ಕೂದಲೆಲ್ಲ ಫುಲ್ ರಫ್ ಆಗಿಬಿಡುತ್ತೆ ನಂದಂತೂ. ಸೊ 1-2 ಅವರ್ಸ್, ಮಿನಿಮಮ್ 2 ಅವರ್ಸ್ ಬಿಡಬೇಕು. ಎಣ್ಣೆ ಹಚ್ಚಿ 2 ಅವರ್ಸ್ ಆದಮೇಲೆ ತಲೆ ಸ್ನಾನ ಮಾಡಬೇಕು. ಓಕೆ ಗಾಯ್ಸ್, ಇವಾಗ ಎಲ್ಲ ಫುಲ್ಲು ನೊರೆ ಎಲ್ಲ ಹೋಗಿದೆ. ಸೋಸ್ಕೊಳ್ಳೋಣ ಬನ್ನಿ ಇದನ್ನು. ಓಕೆ ಗಾಯ್ಸ್, ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ನಾನು ಪಾದಕ್ಕೆ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಫಸ್ಟು. ಸ್ವಲ್ಪ ಬೆಚ್ಚಗಿದೆ, ಮಾಡೋಣ ಆದರೂ. ಘಮ ಘಮ ಅಂತಿದೆ. ಹಿಂಗೆ ಬಿಟ್ಟಿದ್ದೀನಿ, ಬಿಕಾಸ್ ಇದರಲ್ಲೂ ಇಷ್ಟೊಂದು ಆಯಿಲ್ ಇರುತ್ತೆ. ಸ್ಟ್ರೈನ್ ಆದಮೇಲೆ ಸ್ವಲ್ಪ ಬಿಟ್ಟೋಣ, ಎಲ್ಲ ನೀಟಾಗಿ ಸ್ಟ್ರೈನ್ ಆಗುತ್ತೆ ಅಷ್ಟೇ. ಆಮೇಲಿಂದ ನಿಮಗೆ ಯಾವುದು ಕಂಟೈನರ್ ಇರಬೇಕು ಅದಕ್ಕೆ ಶಿಫ್ಟ್ ಮಾಡ್ಕೋಬೋದು. ಒಂದು ತೋರಿಸ್ತೀನಿ ನೋಡಿ. ಫೋಕಸ್ ಆಗಿಲ್ಲ, ಒಂದು ನಿಮಿಷ ಗೈಸ್. ಫೋಕಸ್ ಲಾಕ್ ಮಾಡೋಣ, ಈಗ ಕಾಣುತ್ತೆ ನೋಡಿ. ಸೊ ಓಕೆ ಗಾಯ್ಸ್, ಇವತ್ತಿಗೆ ಇಷ್ಟೇ.
ಆಯಿಲೆಲ್ಲ ಪ್ರಿಪೇರ್ ಆಗಿದೆ. ನಿಮಗೆ ಯಾವ ಕಂಟೈನರಿಗೆ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಮತ್ತೆ ಅಪ್ಲೈ ಮಾಡ್ಕೊಳ್ಳಿ. ಹೇಳಿದ್ನಲ್ಲ ವೀಕ್ಲಿ ಥ್ರೈಸ್ 2 ಅವರ್ಸ್ ಮಾತ್ರ ಬಿಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ವಿಡಿಯೋದಲ್ಲಿ ನನ್ನ ರಿಸಲ್ಟ್ಸ್ನ ಯಾವಾಗಲೂ ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಇನ್ ಶಾರ್ಟಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸದ್ಯಕ್ಕಿಷ್ಟೇ, ಮತ್ತೆ ಸಿಗುವ. ಬಾಯ್ ಬಾಯ್.